ಹುಬ್ಬಳ್ಳಿಯಲ್ಲಿ ಮಹಿಳೆ ಸುಜಾತ ವಿವಸ್ತ್ರಗೊಳಿಸಿದ ಕೇಸ್ ವಿಚಾರ ಸಂಬಂಧ ಇವತ್ತು ಬಿಜೆಪಿ ಕಚೇರಿಯಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈ ಘಟನೆಯನ್ನ ಖಂಡಿಸಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಬಿಎಸ್ ಯಡಿಯೂರಪ್ಪನವರು. ಇದು ಅಕ್ಷಮ್ಯ ಅಪರಾಧ, ನಾನು ಇದನ್ನು ಖಂಡಿಸ್ತೀನಿ ಅಂತ ಯಡಿಯೂರಪ್ಪನವರು ಹೇಳಿದ್ದಾರೆ. ಮಹಿಳೆಯರು ಹೇಗೆ ಬದುಕುವುದು ಅಂತ ಚಿಂತಿಸುವ ಪರಿಸ್ಥಿತಿ ಬಂದಂತಾಗಿದೆ. ಈಗ ಇದನ್ನ ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅಂತ ಮಾಜಿ ಸಿಎಂ ಬಿಎಸ್ವೈ ಹೇಳಿದ್ದಾರೆ. ಇನ್ನಾದರೂ ಸರ್ಕಾರ ಕ್ರಮ ತೆಗೆದುಕೊಳ್ಳುತ್ತೆ ಅಂತ ನಾನು ಭಾವಿಸ್ತೀನಿ ಅಂತ ಬಿಜೆಪಿ ಕಚೇರಿಯಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಘಟನೆಯನ್ನ ಸಂಪೂರ್ಣ ನಾನು ಖಂಡಿಸ್ತೇನೆ. ಸೂಕ್ತವಾದ ತನಿಖೆ ಆಗಬೇಕು. ಯಾರು ಅಪರಾಧ ಮಾಡಿದರೆ ಅವರಿಗೆ ಶಿಕ್ಷೆ ಆಗಬೇಕು. ಇಡೀ ರಾಜ್ಯದಲ್ಲಿ ಈ ಒಂದು ಘಟನೆಯಿಂದ ಜನ ಮಹಿಳೆಯರು ಮುಂದೇನು ಅಂತ ಚಿಂತೆ ಮಾಡುವಂತ ದುಸ್ಥಿತಿಗೆ ಬಂದು ತಲುಪಿದೆ. ಈಗಲಾದರೂ ತಕ್ಷಣ ಸರ್ಕಾರ ಕ್ರಮ ತಗೊಂಡು ಅವ್ರ ಮೇಲೆ ಕ್ರಮ ತಗೊಂಡು ಕಾನೂನಿನ ಕ್ರಮ ಜರುಗಿಸಬೇಕು ಅಂತ ಆ ಘಟನೆಯನ್ನ ಸಂಪೂರ್ಣ ನಾನು ಖಂಡಿಸ್ತೇನೆ. ಸೂಕ್ತವಾದ ತನಿಖೆ ಆಗಬೇಕು. ಯಾರು ಅಪರಾಧ ಮಾಡಿದರೆ ಅವರಿಗೆ ಶಿಕ್ಷೆ ಆಗಬೇಕು. ಇಡೀ ರಾಜ್ಯದಲ್ಲಿ ಈ ಒಂದು ಘಟನೆಯಿಂದ ಜನ ಮಹಿಳೆಯರು ಮುಂದೇನು ಅಂತ ಚಿಂತೆ ಮಾಡುವಂತ ದುಸ್ಥಿತಿಗೆ ಬಂದು ತಲುಪಿದೆ. ಈಗಲಾದರೂ ತಕ್ಷಣ ಸರ್ಕಾರ ಕ್ರಮ ತಗೊಂಡು ಅವ್ರ ಮೇಲೆ ಕ್ರಮ ತಗೊಂಡು ಕಾನೂನಿನ ಕ್ರಮ ಜರುಗಿಸಬೇಕು ಅಂತ ಆ ಘಟನೆಯನ್ನ ಸಂಪೂರ್ಣ ನಾನು ಖಂಡಿಸ್ತೇನೆ. ಸೂಕ್ತವಾದ ತನಿಖೆ